चेन्नई स्थित एक निजी कंपनी गोकुल प्रकाशम के खिलाफ कन्नड़ लोगों में गुस्सा हुए। वे अपने कर्मचारियों से काम करवाकर उन्हें उचित वेतन न देकर कन्नड़ लोगों को निशाना बना रहे और उन्हें परेशान कर रहे। वे वर्षों से केवल दूसरे राज्यों के लोगों को ही यहाँ काम करने दे रहे। वे उन्हें उचित पीएफ और ईएसआई का पैसा न देकर परेशान कर रहे। उन्होंने इस तरह कई लोगों को ठगाया। आज कन्नड़ समर्थक संगठन निंगराजु गौड़ा के नेतृत्व में एक विरोध प्रदर्शन हुआ। उन्होंने मल्लेश्वरम स्थित कार्यालय पर धावा बोल दिया और कंपनी को जमकर फटकार लगाई। उन्होंने बिना उचित कारण बताए कर्मचारी को नौकरी से निकाल दिया। उन्होंने लगभग 10 लोगों के साथ ऐसा किया। निंगराजु गौड़ा ने चेतावनी दी है कि अगर उचित कार्रवाई नहीं की गई और पैसा नहीं दिया गया तो वे हिंसक विरोध प्रदर्शन करेंगे। बेंगलुरु से फारूक अहमद की रिपोर्ट। देश विदेश और स्थानीय समाचारों के लिए चैनल को लाइक शेयर और सब्सक्राइब करना ना भूलें। ಕೇಳಿದ್ರೆ ಮತ್ತೆ ಕೇರಳದವರು ಸುಮಾರು ವರ್ಷದಿಂದ ಇಲ್ಲೇ ಕೆಲಸ ಮಾಡ್ತಾವ್ರೆ, ಬೆಂಗಳೂರು ನಗರಗಳಲ್ಲೇ ಕೆಲಸ ಮಾಡ್ತಾರೆ. ಅವ್ರು ಯಾವುದೇ ಅವ್ರಿಗೆ ತೊಂದರೆ ಕೊಡದೇ ಇರೋದು, ಅವರು ಮಾತ್ರ ಕರೆಕ್ಟಾಗಿ ಅವ್ರಿಗೆ ಏನೇನು ಬೇಕು ಅದನ್ನೆಲ್ಲ ಕೊಡೋದು. ಮತ್ತೆ ಅನಾಧಿಕೃತವಾಗಿ ಇವ್ರ ಅಕೌಂಟ್ಗೆ 5 ಲಕ್ಷ ಕೆಲಸ ಮಾಡೋರು ಎಲ್ಲರಿಗೂ 7.5 ಲಕ್ಷ ಹಣವನ್ನು ಹಾಕಿ ತಿರ್ಗಾ ಮತ್ತೆ ಕ್ಯಾಶ್ ವಿತ್ಡ್ರಾ ಮಾಡಿಸಿ ಗೋಕುಲಂ ಅನ್ನೋದು ಒಂದು ಗ್ರ್ಯಾಂಡ್ ಅನ್ನೋದು ಹೋಟ್ಲು ಪರ್ಚೇಸ್ ಮಾಡಿದ್ದಾರೆ. ಈ MD ಕೇಳಿದ್ರೆ ಇವರಿಗೆ ಹಿಂಸೆ ದುಡ್ಡು ಕೊಟ್ಟಿದ್ದೀವಿ ಅನ್ನೋದೊಂದು ಲೆಕ್ಕ ತೋರಿಸೋದು. ಸರ್ಕಾರಕ್ಕೆ ಕಣ್ಣೆರ್ಸಕ್ಕೆ ಮಂಡೆರ್ಚೆ ಕೆಲಸ ಮಾಡಿದ್ದಾರೆ. ಸರ್ಕಾರ ಟ್ಯಾಕ್ಸ್ ಕಟ್ಟಲಿಕ್ಕೆ 4,000 ಕೋಟಿ ಸರ್ಕಾರಕ್ಕೆ ಕಣ್ಣೆರ್ಚೆ ಕೆಲಸವನ್ನು ಮಾಡಿದ್ದಾರೆ. 4,000 ಕೋಟಿ ಎಲ್ಲ ಇಯರ್ಲಿ, ಒಂದು ವರ್ಷಕ್ಕೆ 4,000 ಕೋಟಿ ಟರ್ನ್ ಓವರ್ ಆಗುತ್ತೆ. ಸರ್ಕಾರಕ್ಕೆ ಕಣ್ಣೆರ್ಚಲಿಕ್ಕೆ ಈ ಮಕ್ಕಳಿಗೆ ಇವರು ಏನು ಕೆಲಸ ಮಾಡ್ತಾರೆ, ಅವ್ರ ಹೆಸರಿಗೆ ದುಡ್ಡು ಹಾಕ್ಬಿಟ್ಟು ಅವ್ರ ತಯಿಂದ ದುಡ್ಡು ಡ್ರಾ ಮಾಡಿಸಿ ಇಲ್ಲಿ ಒಂದು ಗೋಕುಲಂ ಅನ್ನೋದು ಯಾವುದೋ ಒಂದು ಸಂಸ್ಥೆ ಗ್ರ್ಯಾಂಡ್ ಅನ್ನೋದು ಒಂದು ಹೋಟ್ಲು ಪರ್ಚೇಸ್ ಮಾಡಿದ್ದಾರೆ. ಆ ಹುಡುಗರುಗಳಿಗೆ ಸರ್ ಈಗ ನೀವು ಕೇಳಿದಂಥ ವೇಳೆಯಲ್ಲಿ ಅವ್ರು ಏನು ಹೇಳಿದ್ರು? ಅವರು ನಾವು ಮೇಲ್ ತರ್ತೀವಿ, ಮೇಲ್ನವ್ರಿಗೆ ಹೇಳ್ತೀವಿ, ಕೆಳಗಡೆ ಹೇಳ್ತೀವಿ, ಕೊಡ್ತೀವಿ, ಮಾಡಿಸ್ತೀವಿ, ಇದೇ ಉಡಾಪೆ ಉತ್ತರವನ್ನು ಕೊಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ನಾವು ಮನವಿ ಕೊಟ್ಟು ಮಾನ್ಯ ರಕ್ಷಣಾ ಇಲಾಖೆಯವರು ಮನವಿ ಕೊಟ್ಟು ಈ ಸಂಸ್ಥೆಯನ್ನು ಕ್ಲೋಸ್ ಮಾಡೋ ಕೆಲಸವನ್ನು ಮಾಡಿಸ್ಬೇಕು ಅಂತ ನಿರ್ಧಾರ ಮಾಡಿದ್ದೀವಿ. ಕನ್ನಡಿಗರಿಗೆ ವಿಶೇಷವಾಗಿ ಈ ಬಡವರ ಮಕ್ಕಳಿಗೆ ಅನ್ಯಾಯ ಆಗ್ತಾ ಇದೆ. ಇವತ್ತು ಮಾನವೀಯ ದೃಷ್ಟಿನಲ್ಲಿ ಬಂದು ಕೇಳಿದ್ದೀವಿ. ಮುಂದಿನ ದಿನಗಳಲ್ಲಿ ಈ ಸಂಸ್ಥೆ ಎಲ್ಲೆಲ್ಲಿದೆ ಈ ಸಂಸ್ಥೆಗಳಿಗೆಲ್ಲ ಬೀಗ ಹಾಕೋ ಕೆಲಸವನ್ನು ಮಾಡ್ತೀವಿ. ಇದರ MD ಎಚ್ಚೆತ್ಕೊಂಡು ಬಂದು ಏನು ಕನ್ನಡಿಗರ ಮಕ್ಕಳಿಗೆ ಅನ್ಯಾಯ ಆಗಿದೆ ಅದನ್ನು ಸರಿಪಡಿಸಲಿಲ್ಲ ಅಂದರೆ ಇಂಥ 420ಗಳನ್ನ ಅವನು ಯಾವನು ಇನ್ನೊಬ್ಬರ ಹೆಸರು ರಜಿತ್ ಅನ್ನೋನು ದೊಡ್ಡ ಫ್ರಾಡ್. ಅವನು ಆ ರಜಿತ್ ಅನ್ನೋನು ಇದಕ್ಕೆಲ್ಲ ಕುಂಭ ಕೊಟ್ಟು ಈ ಹುಡುಗರುಗಳೆಲ್ಲ 5 ಲಕ್ಷ ಹಾಕಿಸಿ ಡ್ರಾ ಮಾಡಿಸಿ ಸರ್ಕಾರಕ್ಕೆ ಒಂದು ಲೆಕ್ಕ, ಇವ್ರಿಗೊಂದು ಲೆಕ್ಕ, ಹಲವಾರು ಯಾರ್ಯಾರು ಗೋಕುಲಂ ಚೀಟ್ಸ್ನಲ್ಲಿ ದುಡ್ಡು ಹಾಕಿ ಅರ್ಧಕ್ಕರ್ಧ ನಿಲ್ಲಿಸಿದ್ದೀರಿ ಅವರೆಲ್ಲ ಬಂದು ಮನವಿ ಕೊಡಿ, ನಿಮ್ಮ ದುಡ್ಡನ್ನೆಲ್ಲ ವಾಪಸ್ ಕೊಡಿಸ್ತೀವಿ. ಯಾರ್ಯಾರು ನೀವು ಕೆಲಸ ಮಾಡಿ ದುಡ್ಡುಗಳು ನಿಮ್ಮದು 5,000 ಡಿಪಾಸಿಟ್ ಹಣ ಅದು ಬಡ್ಡಿಯಾಗಿ ಕೊಟ್ಟಿದ್ದೀರಾ, ಇಲ್ಲವ್ರಿಗೆ ಯಾರ್ಯಾರು ಕೊಟ್ಟಿಲ್ಲ ಬಂದು ಕಂಪ್ಲೇಂಟ್ ಕೊಡಿ. ಪೊಲೀಸ್ ಠಾಣೆಗಾದ್ರೂ ಸರಿ, ಸಂಘಟನೆಗಾದ್ರೂ ಕಂಪ್ಲೇಂಟ್ ಕೊಡಿ, ನಿಮ್ಮ ದುಡ್ಡು ಬಡ್ಡಿ ಸಮೇತ ವಾಪಸ್ ಕೊಡೋ ಕೆಲಸ ಮಾಡ್ತೀವಿ. ಇಷ್ಟು ಅನ್ಯಾಯ ಆಗಿದೆ. ಧನ್ಯವಾದಗಳು.